ಬಿದ್ದೋಗ್ತೀಯ ಮಗ್ನೆ, ಕೇರ್ಫುಲ್ ಕೇರ್ಫುಲ್ ಕೇರ್ಫುಲ್. बहुत दिनों बाद पतन को पता चला कि 35 minutes more ಅವನು ಮೈ ಮುದ್ದು ಗೊಂಬೆ. 35 minutes more. Okay. Oi, hey there. Everybody, like a channel with kind of brains. The channel. How are you? ये भी 15 minutes ಇದೆ ಇನ್ನ ಪಾಪ ಬರ್ಡೇಗೆ. ಕನ್ಫಿಟಿ ಬಲೂನ್ಸ್ ಏನೋ ಬಲೂನ್ಸ್ ಅಂದಿದ್ದು ಇದು ನಂಗೂ ಗೊತ್ತಿಲ್ಲ. ಏನೋ ಬಲೂನ್ಸ್ ಅಂತ ಹೇಳಿದ್ದು. ಓ ಮೈ ಗಾಡ್ ಡಮರ್. ಬೆಳಗ್ಗೆ ಅಷ್ಟೊತ್ತಿಗೆ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ 12 ಗಂಟೆ ಆದರೂ ಸ್ವಲ್ಪ ಅವಳು ಫಸ್ಟ್ ವಿಶ್ ಮಾಡುವಾಗ ಒಂಚೂರು ಬಲೂನ್ಸ್ ಇಟ್ಟಿರೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ನೋಡುವ, ಇರ್ಬೇಕು ಇನ್ನೊಂದು 10 ನಿಮಿಷ ತನಕನಾದರೂ ಬಲೂನ್ ಇರಬೇಕು. ಇವರಿಬ್ರು ಹುಡುಗಿರು ಬೇರೆ ಬಂದ್ಬಿಟ್ಟಿದ್ದಾರೆ. ಅದನ್ನ ಚೇಂಜ್ ಮಾಡೋನಿ. 1 minute to Avni birthday. Happy birthday, Avni. Happy birthday to you. Happy birthday to you. Happy birthday dear Avni. Happy birthday to you. Thank you. Second. Happy birthday. What? Happy birthday. 1, 2, 3. Happy birthday, Cookie. ನಾಳೆ ಕೊಡು, ಪಾಪ ಕೊಡು. ಹ್ಯಾಪಿ ಬರ್ತ್ಡೇ ಗೊಂಬು. ಗೊಂಬು ಗೊಂಬು ಅದು ಗೊಮ್ಮ. ಗೊಂಬೆ. ನನ್ನ ಮುದ್ದು ಗೊಂಬೆ. ಸಾಕು ಸಾಕು. ಸಾಕು ಇಲ್ಲ. ಐ ವಾಂಟ್ ಟು ಕಿಸಿ ಪಾಪ. ಐ ವಾಂಟ್ ಟು ಕಿಸಿ ಪಾಪ. ಐ ವಾಂಟ್ ಟು ಕಿಸಿ ಪಾಪ. ಬೇಬಿ ಇದು 12 ಗಂಟೆ ಆದ್ರೂ ಮಲಗಿಲ್ಲ ಕಂಡ್ರಿ. ಯಾವ ಮಗು ಆದ್ರೂ ಹಿಂಗೆ ಆಡ್ತದ ಇದು? ಆದ್ರೆ ನೋಡಿದ್ದೀರಾ, ವಿಚಿತ್ರ ಮಗು. ವಿಚಿತ್ರ 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 ಮಗು ಇದು. ವಿಚಿತ್ರ ಮಗು ಇದು. ವಿಚಿತ್ರ ಮಗು ಇದು. ಡಾಡ ಪೋಸ್ ಕೊಡು ಚಿನಿ. Come happy birthday. ಹಾ Come happy birthday. Come. Come. Yeah, Gani. Whoa, whoa, whoa. ಬಲೂನ್ ಡಮ್ ಡಮ್ ಅಂತಿದ್ದಲ್ಲ ಚಿನಿ. ಈ ಹುಡುಗಿರು ಬೇರೆ ಬಂದಿದ್ದಾರೆ. 12 ಗಂಟೆ ಆದ್ರೂ ಮನೆಗೆ ಹೋಗಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತ ಡೆಕೋರೇಷನ್ಗೆ ಹೆಲ್ಪ್ ಮಾಡಕ್ ಬಂದಿದ್ದಾರೆ ಈ ಹುಡುಗಿರು. ಓ ಚೀಸ್ ಅಂತೆ. ಹಾ ಕಮಾನ್ ಚೀಸ್. ಹೇಳು ಚಿನಿ ಪ್ಲೀಸ್. Peace. 1, 2, 2, 3 good. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಇವಾಗ ಅಪ್ಪ ಮಗಳು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬಾ ಅಂತ ಹೇಳಿದೆ. ನಮ್ಮನೆ ಹತ್ರನೇ ಗಣೇಶನ ದೇವಸ್ಥಾನ ಇದೆ ಮತ್ತು ಆಂಜನೇಯ ದೇವಸ್ಥಾನ ಇದೆ. 2 ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬನ್ನಿರಿ ಅಂತ ಹೇಳಿದೆ. ಬಾಯ್, ಲವ್ ಯು. ಹಾಂ ಕೈ ಬಿಡು. ಹ್ಞೂ ಆಯಿತು ಬಿಟ್ಟೆ. ಬಾಯ್, ಐ ಲವ್ ಯು 3. ಮಾಮಿ ಕೈ ಮುಗಿಚಿನಿ.
ನಾನು ನೋಡಲಿ ಅಂತ ಹೇಳಿ ಅನಿಲ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾನೆ. ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ದೇವ್ರಿಗೆ ಕೈ ಮುಗಿಯೋದು, ಪೂಜೆ ಮಾಡೋದು ತುಂಬಾ ಇಷ್ಟ ಕಣ್ರಿ. ಈ ಮಗುಗಂತೂ ತುಂಬ ತುಂಬ ಇಷ್ಟ. ಯೂಶ್ವಲಿ ದೇವಸ್ಥಾನಕ್ಕೆ ಅವಾಗವಾಗ ಕರ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಂಡ್ ಮನೇಲಿ ಪೂಜೆ ಮಾಡ್ತಾಳಲ್ಲ, ಅದರಲ್ಲೂ ತುಂಬಾ ಇಷ್ಟ ಅವಳಿಗೆ. ರೆಗ್ಯುಲರಾಗಿ ಗಂಧದ ಕಡ್ಡಿ ಬೆಳಗೋದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಭಕ್ತಿಯಿಂದ ಮಾಡ್ತಾಳೆ. ಇನ್ಫ್ಯಾಕ್ಟು ಕಪ್ಪಡಪ್ಪ ಅಂತೆಲ್ಲ ಹೇಳ್ತಾಳೆ. ಎಸ್, ಇದು ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರೋದು. ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ. ಗಣೇಶನ ದೇವಸ್ಥಾನದ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಪಾಪು ಕಾಲ್ ಡಟ್ಟಿ ನಡಿ, ವಾಶ್ರೂಮ್ಗೆ ಇದಕ್ಕೆ ಹೋಗು, ಕ್ಲೀನ್ ಮಾಡು. ನಿಮಗೂ ತೊಗೊಂಬರೋಣ, ನಿಮ್ಗೆ ಸ್ವಲ್ಪ ದೊಡ್ಡವಳಾದ್ಮೇಲೆ ಆಯ್ತಾ. ಪೌಡ್ರ್ ಹಾಕೋಣ. ಸೊ ಕೇಕ್ ಬಂದು ಸ್ಮೂರಿಂದ. ಸೊ ನನ್ನ ವ್ಲಾಗ್ಸ್ ನೀವು ನೋಡ್ತಾ ಇತ್ತಂದರೆ ನಿಮಗೆ ಅರ್ಥ ಆಗುತ್ತೆ. ಯೂಶ್ವಲಿ ಎಲ್ಲ ಸೆಲೆಬ್ರೇಷನ್ಸ್ಗೂ ನಾನಾಗಿರ್ಬೋದು, ಅನಿಲ್ ಆಗಿರ್ಬೋದು, ಸ್ಮೂರಿಂದನೇ ಕೇಕ್ ಆರ್ಡರ್ ಮಾಡೋದು. ಸೊ ಈ ವರ್ಷದ ಪಾಪುದು ಬರ್ತ್ಡೇದು ಕೇಕ್ದು ಥೀಮ್ ಏನಪ್ಪ ಅಂತಂದರೆ ಬೇಬಿ ಶಾರ್ಕ್ ಥೀಮು. ಸೊ ಯೂಶ್ವಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಲ್ವ, ಬೇಬಿ ಶಾರ್ಕ್ ಟು ಬೇಬಿ ಶಾರ್ಕ್ ಟು. ಈ ಹಾಡು ತುಂಬಾ ಫೇಮಸ್ಸು. ಯಾವ ಮಕ್ಳ ಬಾಯಲ್ಲಿ ಕೇಳಿದ್ರು ಈ ಹಾಡು ತುಂಬ ಚೆನ್ನಾಗಿ ಹೇಳ್ತಾರೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಇದು ನಾವು ಸ್ಮೂರ್ ಸ್ಟೋರಲ್ಲಿ ಹೋಗಿ ಆರ್ಡರ್ ಮಾಡಿದ್ದು. ಅವನಿ ಸೆಲೆಕ್ಟ್ ಮಾಡ್ಕೊಂಡಿರೋ ಕೇಕ್ ಇದೇನೇ. ಇದು ಹತ್ತತ್ರ 2 kilos ಇದೆ. ಸ್ವಲ್ಪ ಕಾಸ್ಟ್ಲಿ ಸ್ಮೂರಲ್ಲಿ ನಾವು ಕೇಕ್ ಆರ್ಡರ್ ಮಾಡಿದ್ರೆ ಕಂಪ್ಯಾರಿಟಿವ್ಲಿ. ಆನ್ಲೈನ್ ಆರ್ಡರ್ಸ್ ಸಹ ಮಾಡ್ಬೋದು. ಆ್ಯಂಡ್
ಸ್ವಿಗ್ಗಿ ಸಹ ಮಾಡ್ಕೋಬೋದು. ಹಾಫ್ ಅ ಕೆ ಜಿಗೆ ಐ ಥಿಂಕ್ 900ಇಂದ 1200 1300ಗೆ ಅಂತ ಇದೆ ಹಾಫ್ ಅ ಕೆ ಜಿ ಕೇಕ್ಗೆ. ಇಟ್ ಡಿಪೆಂಡ್ಸ್ ಆನ್ ದ ಫ್ಲೇವರ್ಸ್ ಅಂತಲೂ ಹೇಳ್ಬೋದು. ಅಲ್ಲಿ ಈ ಫ್ಲೇವರ್ ವೈಸು ಮತ್ತು ಅದು ಏನು ಯಾವ ಥರ ಬೇಕು ಕಸ್ಟಮೈಸೇಷನ್ದ ಪ್ರಕಾರ ಅವರು ಪ್ರೈಸ್ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಸೊ ನೀವೆಲ್ಲ ನೋಡ್ತಿದ್ದಂಗೆ ಇದು ನಮ್ಮ ಪುಟ್ಟ ಸೆಲೆಬ್ರೇಷನ್ಸ್ ಅಂತಲೇ ಹೇಳ್ಬೋದು. ಸಿಂಪಲ್ಲು ಪುಟ್ಟ ಸೆಲೆಬ್ರೇಷನ್ಸು ಏನು ಬೇಕಂದ್ರೆ ಅಂದ್ಕೊಳ್ಳಿ. ಆ್ಯಕ್ಚುಲಿ ಹಿಂದುಗಡೆ 2 ಬ್ಯಾಕ್ಗ್ರೌಂಡ್ಗೆ ಅಂತ ಹೇಳಿ ಒಂದು ಸ್ಟ್ಯಾಂಡ್ ತೊಗೊಂಡ್ವಿ. ಸ್ಟ್ಯಾಂಡು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದದು. ಮಿಕ್ಕಿದ್ದು ಎಲ್ಲನೂ ಸಹ ನಾವು ಪರ್ಚೇಸ್ ಮಾಡಿಕೊಂಡೇ ತೊಗೊಂಬಂದಿದ್ದು. ಲೋಕಲಲ್ಲಾಗಿರ್ಬೋದು, ಅಮೆಝಾನಲ್ಲೂ ಲೋಕಲ್ ಅಂಗಡಿಯಲ್ಲೂ ಪರ್ಚೇಸ್ ಮಾಡಿದ್ದು. ಕೇಕು ಸ್ಮೂರ್ದು, ಹಿಂದುಗಡೆ ಬ್ಯಾಕ್ಗ್ರೌಂಡು ಹ್ಯಾಪಿ ಬರ್ತ್ಡೇ ಬ್ಯಾನರ್ ಎಲ್ಲ ಫುಲ್ಲು ಲೋಕಲ್. ಇಲ್ಲೇ ಕಮ್ಮನಹಳ್ಳಿಯಲ್ಲಿ ಪಾರ್ಟಿ ಮಾನಿಯಾ ಅಂತ ಇದೆ, ಅಲ್ಲಿ ಎಲ್ಲನೂ ತೊಗೊಂಡು ಬಂದಿದ್ದು. ಬಲೂನ್ಸು ನನಗೆ ತುಂಬ ಇಷ್ಟ ಆಯಿತು. ನನಗೆ ಅದು ಆ್ಯಕ್ಚುಲಿ ಇದು ಏನು ಅಂತಾರೆ ಬಲೂನ್ಸ್ಗೆ ಅಂತ ಗೊತ್ತಿಲ್ಲ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಮಕ್ಕಳು ಬಂದು ನಮ್ಮ ಬಿಲ್ಡಿಂಗಿನ ಸೆಕ್ಯೂರಿಟಿ ಮಕ್ಕಳು ಅವರು. ಮತ್ತು ನಮ್ಮ ಬಿಲ್ಡಿಂಗಲ್ಲೇ ಫ್ಲ್ಯಾಟಲ್ಲೇ ನಮ್ಮ ಬಿಲ್ಡಿಂಗ್ ಫ್ಲ್ಯಾಟ್ಸಲ್ಲೇ ಒಂದು 2 ಮನೇಲಿ ಮಕ್ಕಳಿದ್ದಾರೆ. ಅವ್ರನ್ನ ಮಾತ್ರ ಇನ್ವೈಟ್ ಮಾಡಿದೆ ನಾನು, ಜಸ್ಟ್ ಮಕ್ಕಳನ್ನ ಅಷ್ಟೇ. ಸಿಂಪಲ್ ಕೇಕ್ ಕಟ್ಟಿಂಗ್, ಅದರಿಂದ ಅವಳಿಗೂ ಖುಷಿಯಾಗುತ್ತೆ, ಮಕ್ಳುಗಳಿಗೂ ಖುಷಿಯಾಗುತ್ತೆ ಅಂತ ಹೇಳಿ ನಾನು ಇನ್ವೈಟ್ ಮಾಡಿದೆ. ನೀವು ನೋಡ್ತಿರ್ಬೋದು ನಮ್ಮ ಮನೇಲಿ ಇನ್ನು ನಮ್ಮ ಇನ್ಲಾಸ್ ಬಂದಿದ್ದಾರೆ. ಆ್ಯಂಡ್ ನನ್ನ ಬ್ರದರ್ ಇನ್ ಲಾ, ನನ್ನ ಕೋ ಸಿಸ್ಟರ್, ನಾನು, ಅನಿಲ್, ಪಾಪ ಇಷ್ಟೇ ಜನ ಸಿಂಪಲ್ಲಾಗಿ ನಾವು ಸೆಲೆಬ್ರೇಷನ್ಸ್ನ ಮಾಡ್ತಾಯಿದ್ದೀವಿ. ಓಲ್ಡ್ ಇಸ್ ದಕ್ಷ? I am 3 years. ಸರಿ ತಗೋ, ವಿಡಿಯೋ ಮಾಡಿ, ಎಲ್ರದ್ದು ವಿಡಿಯೋ ಮಾಡಿ. ಅದ್ಯಾರ? ಅಮ್ಮ ಕಾಣಿಸ್ತಾ ಇದ್ದೀನಾ? ಇರೋ ಡಾಟಾ ಕಟ್ ಮಾಡ್ಕೊಡು 1 ಮಿನಿಟ್. ಒಂದ್ ಕೈ ಅಮ್ಮಗೆ ಹಂಗೆ ಇಟ್ಕೋಬೇಕು. ಡ್ಯಾಡಗೆ, ಗ್ರ್ಯಾಂಡ್ಪಾಗೆ, ಗ್ರ್ಯಾಂಡ್ಮಾಗೆ, ಸುನಿಲ್ಗೆ. ಪರವಾಗಿಲ್ಲ ತಿನ್ನು. ಅವಳು ಫ್ರೆಂಡ್ಸ್ ಇರು ಅಲ್ಲಿ ನೋಡು, ಅಲ್ಲಿ. ಥ್ಯಾಂಕ್ ಯು ಹೇಳು. ಮೈ ಗಾಡ್, ಇಲ್ಲ ನಾರ್ಮಲ್ ಸರ್. ಅಂತ ಅವಳೆ ಎತ್ಕೊಂಡು ತಾತಕ್ಕೆ ತಿನ್ಸು ತಾತಗೆ. ಸುನಿಲ ನೋಡು, ಅಂತ ಪಕ್ಷಿ ಮಾಡ್ತಾಳೆ ಕೇಳ್ತಾ ಇನ್ನೊಂದ್ಸರಿ. ಕಾಣಿಸ್ತೀವ ಮುಂಚೆ ಅಲ್ಲಿ ನೋಡು. ಏಯ್ ಕೇಕ್ ನೋಡ್ಬಿಡ, ಅಲ್ಲಿ ನೋಡು. ಬೇಡ.
ಈ 3ನೇ ವರ್ಷದ ಬರ್ತ್ಡೇಯಲ್ಲಿ ನಾವು ನಿನಗೆ ಒಂದು ಪ್ರಾಮಿಸ್ ಮಾಡ್ತಿದ್ದೀವಿ ಚಿನ್ನ. ಐ ಡೋಂಟ್ ಥಿಂಕ್ ಸೊ ನಿನಗೆ ಇದು ಅರ್ಥ ಆಗುತ್ತೆ ಅಂತ ಹೇಳಿ. ಮುಂದೊಂದು ದಿನ ಈ ವಿಡಿಯೋ ನೋಡಿದಾಗ ನಿನಗೆ ಖಂಡಿತ ಅರ್ಥ ಆಗುತ್ತೆ. ಆ ಭಗವಂತ ನಿನಗೆ ಒಳ್ಳೆ ಬುದ್ಧಿ, ಒಳ್ಳೆ ವಿದ್ಯೆ, ಒಳ್ಳೆ ಆರೋಗ್ಯ, ಆಯುಷನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮದು ಯಾವಾಗಲೂ ಅದೇ ಪ್ರಾರ್ಥನೆ ಬಂಗಾರಿ. ಮತ್ತು ಮುಂದೆ ನಿನ್ನ ಜೀವನದಲ್ಲಿ ಯಾವುದೇ ಹಂತದಲ್ಲಿ ನಿನಗೆ ಕನ್ಫ್ಯೂಷನ್ಸ್ ಆಗಿರ್ಬೋದು, ನಿನಗೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನಾದರೂ ಆಗಿರಲಿ, ಮತ್ತೆ ಹೇಳ್ತಾ ಇದ್ದೀನಿ, ಏನಾದರೂ ಆಗಿರಲಿ, ಅಮ್ಮನೋ ಡ್ಯಾಡನೋ ಸದಾಕಾಲ ನಾವು ಇರೋ ತನಕ ನಿನಗೆ ನಾವು ಸಪೋರ್ಟ್ಗೆ ಹಿಂದೆ ಇದ್ದೇ ಇರ್ತೀವಿ. ಯಾರನ್ನೇ ಬಿಟ್ಟರು ಚಿನ್ನಿ, ನಿನ್ನನ್ನಂತೂ ಖಂಡಿತ ನಾವು ಬಿಡೋದಿಲ್ಲ. ಯಾವುದೇ ನಾವೇ ಅಂತ ಅಲ್ಲ, ಎಲ್ಲ ತಂದೆ ತಾಯಿಗಳೂ ಐ ಥಿಂಕ್ ಇದನ್ನು ರಿಲೇಟ್ ಮಾಡೇ ಮಾಡ್ತೀರಾ ಅಂದ್ಕೊತೀನಿ. ಯಾವುದೇ ಸಮಯದಲ್ಲಿ ಏನೇ ಆಗಿರಲಿ, ಸಪೋಸ್ ಯಾರಾದರೂ ಬಂದು ನಿಮ್ಮ ಮಕ್ಕಳು ಈ ಥರ ಅಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳನ್ನ ಜಡ್ಜ್ ಮಾಡ್ತೀವ? ಖಂಡಿತ ಮಾಡೋದಿಲ್ಲ ಅಲ್ವಾ? ಅದ್ರ ಬದಲಾಗಿ ಆ ಇನ್ನೊಬ್ಬರನ್ನ ಥರ್ಡ್ ಪರ್ಸನ್ನ ನಾವು ಹೋಗಿ ಪ್ರಶ್ನೆ ಮಾಡ್ತೀವಿ. ಅವರನ್ನು ನಾವು ಎಲ್ಲಿಟ್ಟಿರಬೇಕೋ ಅಲ್ಲಿಟ್ಟಿರ್ತೀವಿ. ಹಾಗೆ ಮುಂದೆ ಎನಿ ಟೈಮ್ ಅವರು ನಮ್ಮ ಮಕ್ಕಳ ಬಗ್ಗೆ ಮಾತಾಡೋದಾಗಿರಲಿ, ಅದನ್ನು ಯೋಚನೆಯೂ ಸಹ ಮಾಡಬಾರ್ದು. ಆ ಥರ ತಂದೆ ತಾಯಿಗಳನ್ನು ಮಾಡೇ ಮಾಡ್ತಾರೆ. ನಾನು ಅನಿಲ್ ಅಂತ ಅಲ್ಲ, ಯಾವುದೇ ತಂದೆ ತಾಯಿಗಳನ್ನು ಸಹ ಇದನ್ನು ಖಂಡಿತ ಮಾಡೇ ಮಾಡ್ತಾರೆ. ಹೌದೋ ಇಲ್ವೋ? ಮಕ್ಕಳನ್ನ ಖಂಡಿತ ಬಿಟ್ಕೊಡಲ್ಲ ಕಣ್ರಿ. ಯಾವುದೇ ತಂದೆ ತಾಯಿಗಳಿಗೆ ಆಗಲಿ ಮಕ್ಕಳು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪ್ಲೇಸ್ ಬಂದು ಮಕ್ಕಳೇ ಆಗಿರ್ತಾರೆ ಅಲ್ವಾ? ನಾನು ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು 2-3 ಇನ್ಸ್ಟೆನ್ಸಸ್ ಆಯಿತು. ಅದನ್ನು ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೇನೆ. ನನ್ನ ಫ್ರೆಂಡ್ನ ಅಪಾರ್ಟ್ಮೆಂಟಲ್ಲಿ ಒಂದು ಕೆಲಸದ ಅಮ್ಮ ಒಂದು ದಿನ ಅವ್ರ ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ತಾಳೆ ಒಂದು ಮನೇಲಿ. ಸೊ ಆ ಮನೆ ಆಕೆ ಏನು ಮಾಡ್ತಾಳೆ, 500 ರೂಪಾಯಿ ಇಲ್ಲೇ ಇಟ್ಟಿದ್ದ, ಅದಿಲ್ಲ ಅಂತ ಹೇಳಿ ಆ ಮಗು ಮೇಲೆ ಆಪಾದನೆ ಹೊರಿಸ್ತಾಳೆ. ಆ ಮಗು ಹೋಗ್ಬಿಟ್ಟು ಅವ್ರ ತಾಯಿ ಹತ್ರ ಈ ಥರ ನನಗೆ ಹಿಂಗೆ ಕಳ್ತನ ಮಾಡಿದ್ದಾಳೆ ಅಂತ ಹೇಳಿ ನಮ್ಮ ಆಂಟಿ ನನಗೆ ಈ ಥರ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಆ ಮಗುನೂ ಕರ್ಕೊಂಡು ಆ ಗಂಡ ಹೆಂಡತಿ ಇಬ್ಬರೂ ಹೋಗಿ ಆ ಮನೆಯವ್ರಿಗೆ ಯಾವ ರೀತಿ ಜನ್ಮ ಜಾಲಾಡ್ಬಿಟ್ರಂತೆ ಅಂದರೆ, ನನ್ನ ಫ್ರೆಂಡ್ ಹೇಳ್ತಾಳೆ, ಏನು ಕೆಲಸದವರು ಅಂತ ಹೇಳಿ ಅವ್ರಿಗೇನು ಒಂದು ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಎಸ್ಟೀಮು, ಮಾನ ಮರ್ಯಾದೆ ಎಲ್ಲ ಇದ್ದೇ ಇರುತ್ತೆ ಕಣ್ರಿ. ಎಂಥವ್ರಿಗೂ ಆಗಲಿ, ಗುಡಿಸ್ಲಲ್ಲಿರೋರ್ಗೂ ಆಗಲಿ ಇದ್ದೇ ಇರುತ್ತೆ. ಹಂಗಂತ ಹೇಳಿ ಕಣ್ಕಂಡು ಮಕ್ಕಳಿಗೆ ಕಳ್ತನ ಅಪರಾಧ ಹೊರಿಸೋದು ತಪ್ಪಾಗುತ್ತಲ್ವ? ನೋಡಿ, ಅವಾಗೇ ಅವರು ನಿಂತ್ಕೊಂಡು ಇದೆಲ್ಲ ಚೆಕ್ ಮಾಡಿಕೊಂಡು ಇತ್ಯರ್ಥ ವಿಚಾರಣೆ ಮಾಡಿದ್ರಾಯ್ತು ಬಿಡ್ರಿ ಅಂತ ಹೇಳ್ಬೋದಾಗಿತ್ತು ಆ ತಂದೆ ತಾಯಿಗಳು. ವಿಚಾರಣೆ ಅಲ್ಲ, ಅವಾಗೇ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿ ಆ ದುಡ್ಡನ್ನ ಚೆಕ್ ಮಾಡಿದಾಗ ಸೋಫಾ ಹಿಂದೆ ಇತ್ತಂತೆ. ಸೊ ಈ ರೀತಿ ತಂದೆ ತಾಯಿಗಳೂ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಅಷ್ಟೇ. ಸೊ ಇವಾಗ ಏನಾಗುತ್ತೆ, ಆ ಮಗುವಿನ ಸೆಲ್ಫ್ ಕಾನ್ಫಿಡೆನ್ಸ್ ಏನಾಗುತ್ತೆ, ತುಂಬಾ ಹೆಚ್ಚಾಗುತ್ತೆ ಅಲ್ವಾ? ಎಮೋಷ್ನಲಿ ಮತ್ತು ಅವಳು ಮೆಂಟಲಿನೂ ಸಹ ತುಂಬಾ ಸ್ಟ್ರಾಂಗ್ ಆಗ್ತಾಳೆ. ಸಪೋಸ್ ನೀವು ಯೋಚನೆ ಮಾಡಿ, ಆ ತಂದೆ ತಾಯಿಗಳು ಬಂದು ನನ್ನ ಮಗಳು ಈ ಥರನ ಅಂತ, ಇದು ತೊಗೊಂಡ್ಯಾ, ನೀನು ತೊಗೊಂಡಿರ್ತೀಯ, ಎಲ್ಲಿ ತೋರಿಸು, ಚೆಕ್ ಮಾಡೋದಾಗಿರಲಿ, ಅವಳ ಜಾಬ್ ಚೆಕ್ ಮಾಡೋದಾಗಿರಲಿ, ಮನೇಲಿ ಏನಾದರೂ ಚೆಕ್ ಮಾಡೋದಾಗಿರಲಿ, ಅವಳು ಹಿಂದೆ ಅವಳ ತಂಗಿ ಅವಳ ಅಕ್ಕನ ಕೇಳೋದಾಗಿರಲಿ ಮಾಡಿದ್ರೆ ಏನಾಗುತ್ತೆ ಆ ಸೆಲ್ಫ್ ಕಾನ್ಫಿಡೆನ್ಸ್? ಆ ಮಗುವಿನ ಗತಿ ಏನಾಗುತ್ತೆ? ಖಂಡಿತ ಏನಾಗುತ್ತೆ ಅಂತ ನೀವೆಲ್ಲರೂ ಯೋಚನೆ ಮಾಡಿರ್ತೀರ. ಸೊ ಇದನ್ನೆಲ್ಲ ಕೇಳಿ ತುಂಬಾ ಎಫೆಕ್ಟ್ ಆಯಿತು ಪರ್ಸ್ನಲಿ ನನಗೆ. ಎನಿವೇಸ್, ಇದನ್ನೆಲ್ಲ ಇನ್ನೂ ಜಾಸ್ತಿ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇದನ್ನು ಇಲ್ಲಿಗೆ ಬಿಟ್ಬಿಡೋಣ. ಅವನಿ, ಒನ್ಸ್ ಅಗೇನ್ ಅ ವೆರಿ 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 ಹ್ಯಾಪಿ ಬರ್ತ್ಡೇ ಟು ಯು ಕಂದ. ಈ ಲೈಫ್ ಯಾವಾಗಲೂ ಕಲರ್ಫುಲ್ ಆಗಿರಲಿ ಕಂದ. ಲೈಫ್ ಒಂದೇ ರೀತಿಯಾಗಿರೋದಲ್ಲ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಎಲ್ಲನೂ ಎದುರಿಸೋ ಶಕ್ತಿ ನಿನಗೆ ಆ ಭಗವಂತ ಖಂಡಿತ ಕೊಡಲಿ. ನಾನು ಡ್ಯಾಡ ಯಾವಾಗಲೂ ನಿನ್ನಿಂದ ಇದ್ದೇ ಇರ್ತೀವಿ. ನಾವಿರೋ ತನಕ ಅಂತೂ ಖಂಡಿತ ನಿನಗೆ ಯಾವುದೇ ತರಹ ಪ್ರಾಬ್ಲಮ್ಸ್ ಆಗೋದಕ್ಕೆ ನಾನು ಡ್ಯಾಡ ಬಿಡೋದಿಲ್ಲ. ಚಿನ್ನಿ ಬಂಗಾರ, ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಇದು ನೆಕ್ಸ್ಟ್ ಡೇ ಅವನಿಗೆ ಸ್ಕೂಲಲ್ಲಿ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ಸು. ಮಕ್ಕಳಿಗೆ ಇದು ರಿಟರ್ನ್ ಗಿಫ್ಟ್ಸ್ ಅಂತ ಹೇಳಿ ತೊಗೊಂಡಿದ್ದೀನಿ. ಒಂದು 20 ಕೌಂಟು. ಬ್ಯಾಗು ಮೇಲ್ಗಡೆ ಪಿಕ್ಚರ್ಸ್ ಎಲ್ಲ ಇದೆಯಲ್ಲ, ಅದು ಕಲರ್ ಮಾಡ್ಬೋದು. ಒಳಗಡೆ ಏನಿದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ.
ಸೊ ಇದು ಕವರಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ಇಟ್ಟಿದ್ದೀನಿ. ಇದು ಒಂದು ಫೋಕಸ್ ಬೂಸ್ಟರ್ ಅಂತ ಒಂದು ಗೇಮ್ ಥರ ಆಟ ಆಡೋದು ಮಕ್ಕಳಿಗೆ. ಅದು ಡೂಮ್ ಶೇಪ್ ಇದೆಯಲ್ಲ, ಅದರೊಳಗಡೆ ಏನಿದು ಬಾಲ್ಸ್ ಥರ ಚಿಕ್ಕ ಚಿಕ್ಕ ಬಾಲ್ಸ್ ಇದೆ, ಅದನ್ನು ಜಸ್ಟ್ ಮ್ಯಾಗ್ನೆಟಿಕ್ ಇದಾಗೆ ಮಾಡಿ ಅದು ಹೋಲ್ಸಲ್ಲೆಲ್ಲ ಹಾಕೋದು. ನೆಕ್ಸ್ಟ್ ಒಂದು ಫ್ರೂಟಿ ಮತ್ತು ಒಂದು ಪುಟಾಣಿದು ಎರೇಸರ್ ಇಟ್ಟಿದ್ದೀನಿ. ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಸ್ಕೂಲ್ಗೆ ಎಲ್ಲ ಸ್ವಲ್ಪ ಪಾಪುಗಳಿಗೆಲ್ಲ ರಿಟರ್ನ್ ಗಿಫ್ಟ್ಸ್ ಎಲ್ಲ ತೊಗೊಂಡೋಗ್ತಾ ಇದ್ದೀವಿ. ಆಲ್ರೈಟ್ ಫ್ರೆಂಡ್ಸ್, ಈ ವಿಡಿಯೋ ನಾನಿಲ್ಲೇ ಎಂಡ್ ಮಾಡ್ತೀನಿ. ಈ ವರ್ಷದ ನಮ್ಮ ಪುಟಾಣಿಯ ಹುಟ್ಟುಹಬ್ಬದ ಸೆಲೆಬ್ರೇಷನ್ಸ್ ಈ ಥರ ಇತ್ತು. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಚಾನಲ್ನ ಸಪೋರ್ಟ್ ಮಾಡಿ. ಚಾನಲ್ಗೆ ಇನ್ನು ಯಾವ್ಯಾವ ಥರ ವೀಡಿಯೋಸ್ ಹಾಕಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಕಮೆಂಟ್ ಬಾಕ್ಸು ನಾನು ಓದ್ತೀನಿ ಕಣ್ರಿ. ಯಾವುದು ಏನೇನು ಕಮೆಂಟ್ಸಲ್ಲಿ ಹಾಕಿದ್ರು ನಾನು ಕಮೆಂಟ್ಸ್ನ ಖಂಡಿತ ನೋಡ್ತೀನಿ. ಆ್ಯಂಡ್ ಎಸ್, ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.